ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾನು ಬಿ.ಕಾಮ್ ಫೈನಲ್ ಇಯರ್ ಅಂದರೆ ಬಿ.ಕಾಮ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಗ್ರೂಪ್ 2 ಸಬ್ಜೆಕ್ಟ್ನಲ್ಲಿ ನಾನು ಜನರಲ್ ಇನ್ಶೂರೆನ್ಸ್ ಸಿಲೆಬಸನ್ನು ಅಂದರೆ ಈ ಒಂದು ಸಬ್ಜೆಕ್ಟನ್ನು ಟೀಚ್ ಮಾಡ್ತಾಯಿದ್ದೀನಿ. ಅದರ ಸಿಲೆಬಸನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಜನರಲ್ ಇನ್ಶೂರೆನ್ಸ್ ಸಬ್ಜೆಕ್ಟ್ ಯಾವ ರೀತಿಯಾಗಿದೆ ಮತ್ತು ಅದರ ಸಿಲೆಬಸ್ ಯಾವ ರೀತಿಯಾಗಿ ಫ್ರೇಮ್ ಮಾಡಿದ್ದಾರೆ ಯೂನಿವರ್ಸಿಟಿ ಥರ ಅದ್ರ ಬಗ್ಗೆ ಟೀಚ್ ಮಾಡಿ ನಾಳೆಯಿಂದ ಯೂನಿಟ್ ನಂಬರ್ ಫಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಜನರಲ್ ಇನ್ಶೂರೆನ್ಸ್ ಈ ಒಂದು ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಫಸ್ಟ್ ಯೂನಿಟು ಅದು ಇಂಟ್ರೊಡಕ್ಷನ್ ಟು ರಿಸ್ಕ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಅಂತೇಳಿ. ನಾವೇನು ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ದೀವಿ, ಸೊ ಈ ಮುಂಚೆ 5ನೇ ಸೆಮಿಸ್ಟರ್ನಲ್ಲಿ ನಾವು ಲೈಫ್ ಇನ್ಶೂರೆನ್ಸನ್ನು ನೋಡಿದ್ವಿ. ಅಂದರೆ ಜೀವಕ್ಕೆ ಸಂಬಂಧಪಟ್ಟಂಥ ಇನ್ಶೂರೆನ್ಸು ಯಾವ ರೀತಿಯಾಗಿರ್ತಕ್ಕಂಥ ಇನ್ಶೂರೆನ್ಸನ್ನು ಒಬ್ಬ ವ್ಯಕ್ತಿಗೆ ಆ್ಯಸ್ ಅ ಇಂಡಿವಿಜುವಲ್ ಆಗಿ ನಾವು ಅಲ್ಲಿ ಕನ್ಸಿಡರ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಈ ಜನರಲ್ ಇನ್ಶೂರೆನ್ಸ್ ಈ ಒಂದು ಸಬ್ಜೆಕ್ಟನ್ನು ನೋಡಿದಾಗ ನಮಗೊಂದು ಕಾನ್ಸೆಪ್ಟ್ ಏನು ಬರಬೇಕು ಅಂತಂದರೆ ಅದು ಓವರಾಲ್ ಆಗಿ ಒಂದು ಗ್ರೂಪ್ಗೆ ಅಥವಾ ಒಂದು ಸಮುದಾಯಕ್ಕೆ ಒಂದು ಸಮೂಹಕ್ಕೆ ಮಾಡ್ತಕ್ಕಂಥ ಒಂದು ವಿಮೆ ಆಗಿರುತ್ತೆ ಅಂತ ಹೇಳುತ್ತಾ, ಸೊ ಇವತ್ತು ಈ ಜನರಲ್ ಇನ್ಶೂರೆನ್ಸ್ನಲ್ಲಿ ಸೊ ಫಸ್ಟ್ ಯೂನಿಟೇ ಏನಿದೆ ಅಂತಂದರೆ ಇಂಟ್ರೊಡಕ್ಷನ್ ಟು ರಿಸ್ಕ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್. ಈ ರಿಸ್ಕ್ ಅಂತೇಳಿ ಕರಿತಾ ಇದ್ದೀವಿ, ನಷ್ಟ ಅಂತೇಳಿ ಕರಿತಾ ಇದ್ದೀವಿ, ಅಪಾಯ ಅಂತೇಳಿ ಕರಿತಾ ಇದ್ದೀವಿ, ಅಥವಾ ನಷ್ಟ ಭಯ ಅಂತೇಳಿ ಕರಿತಾ ಇದ್ದೀವಲ್ಲ. ಹಾಗಾಗಿತ್ತು ಅಂದರೆ ಈ ನಷ್ಟ ಭಯ ಅಂದರೆ ಏನು, ಯಾವ ರೀತಿಯಾಗಿರ್ತಕ್ಕಂಥ ನಷ್ಟ ಭಯ ಇರುತ್ತೆ. ನಷ್ಟ ಭಯ ಅಂತಂದರೆ ಒಂದು ಪ್ರಕಾರದ ಫಿಯರ್ ಇರುತ್ತೆ. ಅಂದರೆ ಇನ್ಶೂರೆನ್ಸನ್ನು ಮಾಡಿಸ್ಬೇಕಾಗಿತ್ತು ಅಂದರೆ ಪ್ರಮುಖ ಅಂಶವೇ ನಮಗೆ ನಷ್ಟ ಆಗದೇ ಇರುವ ಹಾಗೆ ನಮಗೇನಾದರೂ ಕ್ಲೇಮ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇನ್ಶೂರೆನ್ಸನ್ನು ಮಾಡಿಸ್ತಾ ಇರ್ತೀವಲ್ಲ. ಹಾಗಾಗಿತ್ತು ಅಂದರೆ ಈ ನಷ್ಟ ಅಂದರೆ ಏನು, ಆ ನಷ್ಟ ಯಾವ ಪ್ರಕಾರದಲ್ಲಿ ಬರ್ತಿದೆ. ಐ ಥಿಂಕ್ ನನ್ನ ಪ್ರಕಾರವಾಗಿ ಹೇಳಬೇಕಾಯ್ತು ಸೊ ಸುಮಾರು ಒಂದು 2 ಪ್ರಕಾರದ ನಷ್ಟಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ನಿಶ್ಚಿತ ಘಟನೆಗಳಿಂದ, ಅಂದರೆ ಇಟ್ ಮೀನ್ಸ್ ಸರ್ಟೆನಿಟಿ ಅಂತೇಳಿ ಕರಿತಾ ಇದ್ದೀವಿ, ನಮ್ಗೆ ಗೊತ್ತಿರ್ತದೆ ನಿಶ್ಚಿತವಾಗಿ ಹಾಗೇ ಆಗುತ್ತೆ ಅಂತೇಳಿ. ಇನ್ನೊಂದು ಅನ್ಸರ್ಟೆನಿಟಿ, ಅನಿಶ್ಚಿತ ಘಟನೆಗಳಿಂದ ನಮಗೆ ಕೆಲವೊಂದಿಷ್ಟು ನಷ್ಟಗಳು ಆಗ್ತಾ ಇರ್ತದೆ. ಹಾಗಾಗಿತ್ತು ಅಂದರೆ ರಿಸ್ಕ್ ಆ್ಯಂಡ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟದಾಗಿ ಕಾನ್ಸೆಪ್ಟ್ ಯಾವ ರೀತಿಯಾಗಿದೆ, ಅದರ ಮೀನಿಂಗು ಡೆಫಿನೇಷನ್ ಜೊತೆಗೆ ಸೊ ನೆಕ್ಸ್ಟು ಈ ಫಸ್ಟ್ ಯೂನಿಟ್ನಲ್ಲಿಯೇ ಬಹಳ ಇಂಪಾರ್ಟೆಂಟಾಗಿ ಬರ್ತಾ ಇರೋದು 2 ಕಾನ್ಸೆಪ್ಟ್ಗಳು. ಒಂದು ರಿಸ್ಕ್ ಪೂಲಿಂಗ್ ಅಂತೇಳಿ ಕರಿತಾ ಇದ್ದೀವಿ, ಇನ್ನೊಂದು ರಿಸ್ಕ್ ಶೇರಿಂಗ್ ಅಂತೇಳಿ ಕರಿತಾ ಇದ್ದೀವಿ. ರಿಸ್ಕ್ ಪೂಲಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಐ ಥಿಂಕ್ ರಿಸ್ಕ್ ಪೂಲಿಂಗ್ ಈಸ್ ಅ ಪ್ರಾಕ್ಟೀಸ್ ಆಫ್ ಶೇರಿಂಗ್ ದ ರಿಸ್ಕ್ ಅಮಂಗ್ ದ ಆಲ್ ಗ್ರೂಪ್ ಆಫ್ ಇನ್ಶೂರೆನ್ಸ್ ಕಂಪನೀಸ್. ನೋಡಿ, ರಿಸ್ಕ್ ಪೂಲಿಂಗ್ ಅಂತಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ಏನಾಗಿರುತ್ತೆ, ಬಹಳಷ್ಟು ಕಡೆ ಇನ್ಶೂರೆನ್ಸನ್ನು ಮಾಡಿಸಿದ್ರೆ, ಪಾಲಿಸಿಯನ್ನು ತೆಗೆದುಕೊಂಡಿದ್ರೆ, ಓವರಾಲ್ ಆಗಿ ಇರತಕ್ಕಂತಹ ಸಮುದಾಯ ಸಂಬಂಧಪಟ್ಟದಾಗಿರ್ತಕ್ಕಂತಹ ಪಾಲಿಸಿ ಅದು ಏನು ಎಷ್ಟು ಕಂಪನಿಗಳು ಸೇರಿಕೊಂಡು ಈ ಒಂದು ಸಮುದಾಯಕ್ಕೆ ಗುಂಪಿಗೆ ಪಾಲಿಸಿಯನ್ನು ಕೊಟ್ಟಿರ್ತಾರೋ ಸೊ ಅವರ ಮಧ್ಯದಲ್ಲಿ ಶೇರಿಂಗ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ರಿಸ್ಕ್ ಪೂಲಿಂಗ್ ಅಂತ ಕರಿತಾ ಇದ್ವಿ. ಮತ್ತೊಮ್ಮೆ ಹೇಳ್ತಾ ಇದ್ವಿ, ರಿಸ್ಕ್ ಪೂಲಿಂಗ್ ಈಸ್ ಅ ಪ್ರಾಕ್ಟೀಸ್ ಆಫ್ ಶೇರಿಂಗ್ ದ ಆಲ್ ರಿಸ್ಕ್ ಅಮಂಗ್ ಅ ಗ್ರೂಪ್ ಆಫ್ ಇನ್ಶೂರೆನ್ಸ್ ಕಂಪನೀಸ್. ಅದೇನು ಇನ್ಶೂರೆನ್ಸ್ ಕಂಪನಿಗಳ ಗುಂಪು ಇರುತ್ತೋ ಆ ಗುಂಪುಗಳಿಗೆ ನಮಗಾಗ್ತಕ್ಕಂಥ ನಷ್ಟವನ್ನು ಆ ಇನ್ಶೂರೆನ್ಸ್ ಕಂಪನಿಗಳು ತಮ್ಮಷ್ಟಕ್ಕೆ ತಾವೇ ಡಿವೈಡ್ ಮಾಡ್ಕೊಳ್ತಾ ಇದ್ದವು. ಅವರೇ ಅವುಗಳನ್ನು ಶೇರಿಂಗ್ ಮಾಡ್ಕೊಳ್ತಾ ಇದ್ದರು. ನಾವು ಶೇರಿಂಗ್ ಮಾಡ್ತಾ ಇಲ್ಲ, ಜಸ್ಟ್ ನಾವು ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಆದರೆ ನಮಗಾಗ್ತಕ್ಕಂಥ ನಷ್ಟಗಳನ್ನು ಕಂಪನಿಯವರು, ಬೇರೆ ಬೇರೆ ಪ್ರಕಾರದ ಕಂಪನಿಗಳು, ಹಲವಷ್ಟು ಕಂಪನಿಗಳು ಇತ್ತು ಅಂದರೆ ಆ ಕಂಪನಿಗಳು ಸೇರಿಕೊಂಡು ನಮಗಾಗ್ತಕ್ಕಂಥ ನಷ್ಟವನ್ನು ಅವರು ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಆ ನಷ್ಟದ ಕ್ಲೇಮಿಂಗನ್ನು ಅವರು ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಸೊ ಅದಕ್ಕೆ ರಿಸ್ಕ್ ಪೂಲಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ಹೇಳ್ತೀನಿ ನಾನು ಟಾಪಿಕ್ ಹೇಳುವತ್ನಾಗ ರಿಸ್ಕ್ ಪೂಲಿಂಗ್ ಡೀಫ್ ಆಗಿರ್ತಾಯಿದ್ದೀನಿ. ಯಾಕಂದರೆ 5 ಮಾರ್ಕ್ಸಿಗೆ ರೈಟ್ ಅ ಶಾರ್ಟ್ ನೋಟ್ ಅಬೌಟ್ ರಿಸ್ಕ್ ಪೂಲಿಂಗ್ ಆರ್ ರೈಟ್ ಅ ಶಾರ್ಟ್ ನೋಟ್ ಅಬೌಟ್ ರಿಸ್ಕ್ ಶೇರಿಂಗ್ ಅಂತೇಳಿ ಯಾವುದಾದ್ರೂ ಒಂದು 5 ಮಾರ್ಕ್ಸಿಗೆ ಅವ್ರು 15 ಮಾರ್ಕ್ಸಿಗೆ 2 ಕೂಡಿಸಿ ಆದರೂ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಟಾಪಿಕನ್ನು ಡಿಸ್ಕಸ್ ಮಾಡೋದ್ನಾಗ ನಿಮಗೆ ಆ ರಿಸ್ಕ್ ಪೂಲಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕಾನ್ಸೆಪ್ಟ್ ಬರ್ತಾ ಇರೋದು ರಿಸ್ಕ್ ಶೇರಿಂಗ್ ಅಂತೇಳಿ. ಅಂದರೆ ನಮಗೆ ಆಗುವಂತಹ ನಷ್ಟಗಳನ್ನ, ನಮಗೆ ಆಗ್ತಕ್ಕಂಥ ಅಪಾಯಗಳನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಏನೇ ನೋಡಿ, ಅ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಈಸ್ ಅ ಬಿಸ್ನೆಸ್ ಅಗ್ರಿಮೆಂಟ್. A transfer of risk is a business agreement in which the party pays another to responsibility to mitigate the specific losses that may or may not be occur. ನಮಗೆ ಆಗದೆ ಇರಲಿ, ನಮಗಾಗುವಂಥ ನಷ್ಟವನ್ನು ನಾವು ಪಾಲಿಸಿ ಪರ್ಚೇಸ್ ಮಾಡಿ ಇನ್ಶೂರೆನ್ಸ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನೋಡಿ, ಹೆಸರು ಏನದ, ರಿಸ್ಕ್ ಶೇರಿಂಗ್. ನಮಗೆ ಆಗುವಂಥ ರಿಸ್ಕನ್ನು ಶೇರ್ ಮಾಡ್ತಾ ಇದ್ದೀವಿ ಅಂದರೆ ಕಳಿಸ್ಕೊಡ್ತಾ ಇದ್ದೀವಿ. ಏನು ನಮಗೆ ಆಗ್ತಕ್ಕಂಥ ನಷ್ಟವನ್ನು ತಗೋರಿ ಅಂತ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಅಂದರೆ ನಮಗೆ ಆಗುವಂತಹ ನಷ್ಟವನ್ನು ಇನ್ಶೂರೆನ್ಸ್ ಕಂಪನಿದವರಿಗೆ ಶೇರ್ ಮಾಡ್ತಾ ಇದ್ದೀವಿ. ಹೇಗೆ? ಪರ್ಚೇಸಿಂಗ್ ದ ಪಾಲಿಸಿ, ಅದೇ ಜನರಲ್ ಇನ್ಶೂರೆನ್ಸ್ ಪಾಲಿಸಿಯನ್ನು. ರೈಟಾ? ಅರ್ಥ ಆಯ್ತಾ? ನೋಡಿ, ರಿಸ್ಕ್ ಪೂಲಿಂಗ್ ಅಂತಂದರೆ ನಮಗೆ
ನಮಗೆ ಸಂಭವಿಸ್ತಕ್ಕಂಥ ನಷ್ಟಗಳನ್ನು, ಅಪಾಯಗಳನ್ನು, ಕ್ಲೇಮಿಂಗ್ಸ್ಗಳನ್ನು ಗ್ರೂಪ್ ಆಫ್ ಕಂಪನಿ, ಇನ್ಸೂರೆನ್ಸ್ದ ಏನು ಗ್ರೂಪ್ಸ್ ಆಫ್ ಕಂಪನಿಗಳು ಇರ್ತಲ್ಲ ಅವು ಶೇರ್ ಮಾಡ್ಕೊಳ್ತಾ ಇದ್ದರೆ ದೆನ್ ರಿಸ್ಕ್ ಶೇರಿಂಗ್ ಒಳಗಡೆ ನಮಗೆ ಆಗುವಂಥ ನಷ್ಟವನ್ನು, ನಮಗೆ ಆಗಬಹುದಾಗಿರ್ತಕ್ಕಂಥ ಅಪಾಯಗಳನ್ನು ನಾವು ಇನ್ಸೂರೆನ್ಸ್ ಕಂಪನಿಗಳೇ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಆಗಿ ನಾನೊಂದು ವೆಹಿಕಲ್ ಇನ್ಸೂರೆನ್ಸನ್ನು ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ನಾನು 2 ವೀಲರ್ ಇದೆ, ಆ 2 ವೀಲರ್ಗೆ ಒಂದು ಇನ್ಸೂರೆನ್ಸ್ ಪಾಲಿಸಿನ ಮಾಡಿದ್ದೀನಿ. ಸೊ ಏನಾಯಿತು ಅಂದರೆ ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಅಂತೇಳಿ ನಾನು ಪರ್ಚೇಸ್ ಮಾಡಿರ್ತೀನಿ. ಸೊ ಆಕ್ಸಿಡೆಂಟಲ್ ಇನ್ಸೂರೆನ್ಸನ್ನು ಪರ್ಚೇಸ್ ಮಾಡಿದಾಗ ಆ ನನ್ನ ಒಂದು ವೆಹಿಕಲ್ಲು ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಅದಕ್ಕೆ ಆಗ್ತಕ್ಕಂಥ ನಷ್ಟವನ್ನು ಯಾರು ತುಂಬಿಕೊಡ್ತಾರೋ? ಇನ್ಸೂರೆನ್ಸ್ ಪಾಲಿಸಿಯವರು. ಹೌದಾ? ಹಾಗಾಗಿತ್ತು ಅಂದರೆ ನನಗೆ ಆಗ್ತಕ್ಕಂಥ ನಷ್ಟವನ್ನು ಶೇರಿಂಗ್, ರಿಸ್ಕ್ ಶೇರಿಂಗ್ ಅಂದರೆ ನನಗೆ ಸಂಭವಿಸುವಂಥ ನಷ್ಟವನ್ನು ನಾನು ಇನ್ಸೂರೆನ್ಸ್ ಕಂಪನಿದವರಿಗೆ ಶೇರ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿತ್ತು ಅಂದರೆ ನನ್ನ ಬದಲಿಗೆ ಆ ಒಂದು ನಷ್ಟವನ್ನು ತೆಗೆದುಕೊಳ್ಳಿಕ್ಕೆ ಏನು ಇನ್ಸೂರೆನ್ಸ್ ಕಂಪ್ನಿ ತಯಾರಿದಲ್ಲ, ಈ ಒಂದು ಕಾನ್ಸೆಪ್ಟ್ಗೆ ರಿಸ್ಕ್ ಶೇರಿಂಗ್ ಅಂತೇಳಿ ಕರಿತಾ ಇದ್ವಿ. ಸೊ ಹಾಗಾಗಿತ್ತು ಅಂದರೆ ಈ ಫಸ್ಟ್ ಯೂನಿಟ್ನೊಳಗಡೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಕಾನ್ಸೆಪ್ಟ್ಗಳು, ಒಂದು ರಿಸ್ಕ್ ಪೂಲಿಂಗ್ ಅಂತೇಳಿ ಕರಿತಾ ಇದ್ವಿ, ಇನ್ನೊಂದು ರಿಸ್ಕ್ ಶೇರಿಂಗ್ ಅಂತೇಳಿ ಕರಿತಾ ಇದ್ವಿ. ಸೊ ಇದಾದ ನಂತರ ನೆಕ್ಸ್ಟ್ ಬರ್ತಾ ಇರೋದು ರೋಲ್ ಆಫ್ ಜನರಲ್ ಇನ್ಶೂರೆನ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಈ ಜನರಲ್ ಇನ್ಶೂರೆನ್ಸ್ ನಮ್ಮ ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ಪಾತ್ರವನ್ನು ವಹಿಸುತ್ತದೆ? ಈ ಜನರಲ್ ಇನ್ಶೂರೆನ್ಸ್ ಇರೋದ್ರಿಂದ ನಮ್ಮ ದೇಶದಲ್ಲಿ ಏನಾದರೂ ಆರ್ಥಿಕ ಬದಲಾವಣೆ ಆಗ್ತಾ ಇದೆಯಾ? ಈ ಜನರಲ್ ಇನ್ಶೂರೆನ್ಸ್ ಪಾಲಿಸಿ ಮತ್ತು ಕಂಪನಿಗಳಿಂದಾಗಿ ನಮ್ಮ ದೇಶಕ್ಕೆ, ನಮ್ಮ ದೇಶದ ಆರ್ಥಿಕ ಸುಧಾರಣೆಗೆ ಏನಾದರೂ ಅವಶ್ಯಕತೆ ಆಗ್ತಾ ಇದೆ, ಏನಾದರೂ ಒಂದಿಷ್ಟು ಪಾತ್ರ ಮಹತ್ವವನ್ನು ಕೊಡ್ತಾ ಇದೆ, ಏನಾದರೂ ಲಾಭವನ್ನು ಕೊಡ್ತಾ ಇತ್ತು ಅಂದರೆ ಯಾವ ಪಾತ್ರಗಳನ್ನು ಈ ಜನರಲ್ ಇನ್ಶೂರೆನ್ಸ್ ಕಂಪನಿದವರು ಭಾರತ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಾತ್ರ ವಹಿಸುತ್ತೆ ಅಂಥೇಳಿ. ಸೊ ನೆಕ್ಸ್ಟು ಅದೇ ರೋಲ್ ಆಫ್ ಜನರಲ್ ಇನ್ಶೂರೆನ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದಾದ ನಂತರ ನೆಕ್ಸ್ಟ್ ಬರ್ತಾ ಇರೋದು ಜನರಲ್ ಇನ್ಶೂರೆನ್ಸ್ ಮಾರ್ಕೆಟ್ ಇನ್ ಇಂಡಿಯಾ. ನಾವು ನೋಡ್ತಾ ಹೋದ್ವಿ ಅಂದರೆ ಜನರಲ್ ಇನ್ಶೂರೆನ್ಸ್ದು ಮಾರ್ಕೆಟ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಕೆಟ್ ಕಂಡೀಷನ್ ಇರುತ್ತೆ, ಆ ಮಾರ್ಕೆಟ್ನಲ್ಲಿರ್ತಕ್ಕಂಥ ಪಾರ್ಟಿಸಿಪೆಂಟ್ಸ್ಗಳು ಯಾರ್ಯಾರು ಇರ್ತಾರೋ, ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಆಫ್ ಈ ಜನರಲ್ ಇನ್ಶೂರೆನ್ಸ್ ಅಂತ ಹೇಳೋದು ಕೂಡ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬರ್ತದೆ. ಅದ್ರ ಜೊತೆಗೆ ಈ ಜನರಲ್ ಇನ್ಶೂರೆನ್ಸ್ ಮಾರ್ಕೆಟ್ ಎಲ್ಲಿ ಇರುತ್ತೆ, ಯಾವ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳು ಇರ್ತವೆ, ಸೊ ಅದಕ್ಕೆ ಇರ್ತಕ್ಕಂಥ ಒಂದಿಷ್ಟು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್, ಅದರದೇ ಆಗಿರ್ತಕ್ಕಂಥ ಮೆರಿಟ್ಸು ಮತ್ತು ಡಿಮೆರಿಟ್ಸು ಒಂದಿಷ್ಟು ಇರುತ್ತೆ. ಹಾಗಾಗಿತ್ತು ಅಂದರೆ ಜನರಲ್ ಇನ್ಶೂರೆನ್ಸ್ ಮಾರ್ಕೆಟ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಕೂಡ ನಾವಿಲ್ಲಿ ಫಸ್ಟ್ ಯೂನಿಟ್ನಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಜನರಲ್ ಇನ್ಶೂರೆನ್ಸ್ ಇಂಟರ್ಮಿಡಿಯರೀಸ್ ಅಂತೇಳಿ ಕರಿತಾ ಇದ್ದೀವಿ, ಮಧ್ಯವರ್ತಿಗಳು ಅಂತೇಳಿ ಕರಿತಾ ಇದ್ದೀವಿ, ಪಾತ್ರಧಾರಿಗಳು ಅಂತೇಳಿ ಕೂಡ ಕರಿತಾ ಇದ್ದೀವಿ. ಈ ಸಾಮಾನ್ಯ ವಿಮೆಯನ್ನು ನಾವು ತಗೊಳ್ತಾ ಇದ್ವಿ ಅಂದರೆ ಅಲ್ಲಿ ಭಾಗವಹಿಸ್ತಕ್ಕಂಥ ಪಾತ್ರಧಾರಿಗಳು, ಮಧ್ಯವರ್ತಿಗಳು ಯಾರ್ಯಾರು. ಸೊ ಅದಕ್ಕೆ ನಾವು ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಂಪನಿಗಳು ಇರ್ಬೋದು, ಪಾಲಿಸಿ ಹೋಲ್ಡರ್ಸ್ ಇರ್ಬೋದು, ಪಾಲಿಸಿ ಇರ್ಬೋದು, ಅಗ್ರಿಮೆಂಟ್ಸ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಅದರ್ಸ್. ಹಾಗಾಗಿತ್ತು ಅಂದರೆ ಈ ಜನರಲ್ ಇನ್ಶೂರೆನ್ಸ್ನಲ್ಲಿ ಇರ್ತಕ್ಕಂಥ ಇಂಟರ್ಮಿಡಿಯರೀಸ್ ಯಾರ್ಯಾರು, ಯಾವ ವ್ಯಕ್ತಿಗಳು ಇಲ್ಲಿ ಮಧ್ಯವರ್ತಿಗಳಾಗಿ ನೋಡ್ತಾ ಇರೋ ಅಂಥೇಳಿ. ಸೊ ಇದು ಇಂಟ್ರೊಡಕ್ಷನ್ ಟು ರಿಸ್ಕ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಅಂತೇಳಿ ಫಸ್ಟ್ ಯೂನಿಟ್. ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬರ್ತಾ ಹೋಗುತ್ತೆ. ಅಂದರೆ ನಾವು ಅದನ್ನು ನೋಟ್ಸನ್ನಾಗಿ ರೆಡಿ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅಂದರೆ ಬರ್ತದೆ, ಅದನ್ನು ನಾವು ಹೇಳ್ತಾ ಇದ್ವಿ. ಸೊ ಅದಾದ ನಂತರ ಸೆಕೆಂಡ್ ಯೂನಿಟ್ ಬರ್ತಾ ಇದೆ ನೋಡಿ, ಏನು ಅಂತಂದರೆ ಪ್ರಿನ್ಸಿಪಲ್ ಆಫ್ ಜನರಲ್ ಇನ್ಶೂರೆನ್ಸ್, ಸಾಮಾನ್ಯ ವಿಮೆಯ ತತ್ವಗಳು ಅಂತೇಳಿ ಕರಿತಾ ಇದ್ದೀವಿ. ನಾವು ಇಲ್ಲಿ ವಿಮೆಯ ತತ್ವಗಳು ಅಂತೇಳಿ ನೋಡಲಿಕ್ಕೆ ಅಂದರೆ ಐ ಥಿಂಕ್ 5th ಸೆಮಿಸ್ಟರ್ಲಿ ಕೂಡ ನಾವು ಲೈಫ್ ಇನ್ಶೂರೆನ್ಸನ್ನು ನೋಡಿದ್ವಿ. ಆ ಲೈಫ್ ಇನ್ಶೂರೆನ್ಸ್ ಜೀವ ವಿಮೆಯನ್ನು ನೋಡಿದಾಗ ಅಲ್ಲಿ ವಿಮೆಯ ತತ್ವಗಳು ಅಂತಂದಾಗ 7 ಪ್ರಮುಖ ತತ್ವಗಳು ಬರ್ತದೆ. ನಾವು ಅಂದ್ಕೊಂಡಿದ್ವಿ ಏನು ಲೈಫ್ ಇನ್ಶೂರೆನ್ಸ್ಗೆ ಈ 7 ತತ್ವಗಳು ಅಪ್ಲೈ ಆಗ್ತವೆ ಅಂತೇಳಿ. ಆದ್ರೂ ಕೂಡ ಈ ಜನರಲ್ ಇನ್ಶೂರೆನ್ಸನ್ನು ನೋಡ್ಲಿಕ್ಕೆ ಹೋದಾಗೂ ಕೂಡ ಇಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ 7 ತತ್ವಗಳು ಬರ್ತದೆ. ಸೊ ಸಾಮಾನ್ಯ ವಿಮೆಯೊಳಗಡೆನೂ ಕೂಡ ಪ್ರಮುಖವಾಗಿ 7 ತತ್ವಗಳು ಬರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ವಿ. ಹಾಗಾಯ್ತು ಫಸ್ಟ್ ಒನ್ ಯಾವುದು? ಅಟ್ಮೋಸ್ಟ್ ಗುಡ್ ಫೇತ್ ಅಂತೇಳಿ ಕರಿತಾ ಇದ್ವಿ, ಉತ್ತಮ ನಂಬಿಕೆಯ ತತ್ವ ಅಂತೇಳಿ ಕರಿತಾ ಇದ್ವಿ. ನಂಬಿಕೆ ಇದ್ರೇ ಮಾತ್ರ ನಾವು ಇನ್ಶೂರೆನ್ಸ್ ಮಾಡಿಸ್ತಾ ಇದ್ವಿ, ಒಂದು ವೇಳೆ ನಂಬಿಕೆ ಇರಲಿಲ್ಲ ಅಂದರೆ ಇನ್ಶೂರೆನ್ಸ್ ಮಾಡಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ನಿಮ್ಮ ಮನೆಯೊಳಗಡೆ ಯಾರೋ ಒಬ್ಬರು LIC ಪಾಲಿಸಿ ಹೋಲ್ಡರ್ಸ್ ಬರ್ತಾರೆ, ಪಾಲಿಸಿ ಏಜೆಂಟ್ಸ್ ಬರ್ತಾರೆ, ಬಂದ ತಕ್ಷಣ ಇರ್ತಾರೆ ಆ ಥರ ಈ ಥರ ಅಂತ ಎಕ್ಸ್ಪ್ಲೇನ್ ಮಾಡಿ ಲಾಸ್ಟ್ ಇರ್ತಾರೆ, ಇದು LIC ಇದೆ ರೀ, ಪಾಲಿಸಿ ಮಾಡಿಸಿದ್ರೆ ಏನೂ ಲಾಸ್ ಇಲ್ಲ. ಹಾಗಾಗಿತ್ತು ಅಂದರೆ ಆ LIC ಇದೆ ರೀ, ಪಾಲಿಸಿ ಮಾಡಿಸಿದ್ರೆ ಲಾಸ್ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ, ಹಾಗಾಗಿತ್ತು ಅಂದರೆ ಅದು ನಮಗೆ ನಂಬಿಕೆಯನ್ನು ಹುಟ್ಟಿಸುವಂತಹ ಒಂದು ಕಲೆ. ಹಾಗಾಗಿತ್ತು ಅಂದರೆ ಆ ಇನ್ಶೂರೆನ್ಸ್ ಪಾಲಿಸಿಯನ್ನು ನಾವು ಮಾಡಬೇಕಾಗಿತ್ತು ಅಂದರೆ ಆ ವಿಮೆಯ ಪ್ರಮುಖ ತತ್ವಗಳು. ಅದರೊಳಗಡೆ ಮೊದಲನೇದು
ಅಟ್ಮೋಸ್ಟ್ ಗುಡ್ ಫೇತ್ ಅಂತೇಳಿ ಕರಿತಾ ಇದ್ವಿ. ಉತ್ತಮ ಮತ್ತು ಒಳ್ಳೆಯ ನಂಬಿಕೆಯ ತತ್ವ. ಒಳ್ಳೆಯ ನಂಬಿಕೆ ಇದ್ರೇ ಮಾತ್ರ, ಕಂಪನಿ ಮೇಲೆ ನಮಗೆ ನಂಬಿಕೆ ಇದ್ದರೆ, ನಮಗೆ ವಾಪಸ್ ಏನಾದರೂ ನಮಗೆ ಲಾಸ್ ಆದರೆ, ನಷ್ಟ ಸಂಭವಿಸಿದರೆ, ನಮಗೆ ಸಂಭವಿಸಿರ್ತಕ್ಕಂಥ ನಷ್ಟವನ್ನು ಕಂಪನಿಯವರು ತುಂಬಿಕೊಡ್ತಾರೋ ಅಂತೇಳಿ ನಾವಲ್ಲಿ ಇನ್ಶೂರೆನ್ಸನ್ನು ಮಾಡಿಸ್ತಾ ಇರ್ತೀವಿ. ಅದಕ್ಕೆ ಫಸ್ಟ್ ಒನ್ ಅಟ್ಮೋಸ್ಟ್ ಗುಡ್ ಫೇತ್ ಪ್ರಿನ್ಸಿಪಲ್ ಅಂತೇಳಿ ಕರಿತಾ ಇದ್ವಿ. ಸೆಕೆಂಡ್ ಒನ್ ಇನ್ಶೂರೇಬಲ್ ಇಂಟ್ರೆಸ್ಟ್ ಅಂತೇಳಿ ಕರಿತಾ ಇದ್ವಿ. ವಿಮಾ ಯೋಗ್ಯ ಆಸಕ್ತಿ. ವಿಮೆಯನ್ನು ಮಾಡಬೇಕಂತೇಳಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಬರ್ತಾರೋ ಆ ಥರ ಫೀಚರ್ಸ್ ಇದೆ, ಇದು ಬೆನಿಫಿಟ್ಸ್ ಅದು, ಹಾಗೆ ಸಿಗ್ತದೆ, ಇಷ್ಟು ಕ್ಲೇಮ್ ಸಿಗ್ತದೆ ಅಂತ ಹೇಳ್ತಾರೋ, ಆದರೆ ಆ ಪಾಲಿಸಿಯನ್ನು ಪರ್ಚೇಸ್ ಮಾಡ್ತಕ್ಕಂಥ ಇಂಟ್ರೆಸ್ಟು ಕೂಡ ನಮಗಿರಬೇಕಾಗುತ್ತೆ. ಹಾಗಾಗಿ ಅಂದರೆ ಸೆಕೆಂಡ್ ಪ್ರಿನ್ಸಿಪಲು ಇನ್ಶೂರೇಬಲ್ ಇಂಟ್ರೆಸ್ಟ್, ಅಂದರೆ ವಿಮಾ ಯೋಗ್ಯ ಆಸಕ್ತಿ ಅಂಥೇಳಿ ಕರಿತಾ ಇದ್ವಿ. ಆ್ಯಂಡ್ ಥರ್ಡ್ ಒನ್ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ, ನಷ್ಟ ಪರಿಹಾರದ ತತ್ವ. ಫಾರ್ ಎಕ್ಸಾಂಪಲ್ ಆಗಿ ನಾನು ಪಾಲಿಸಿ ತೊಗೊಂಡೆ, ನನಗೆ ಏನಾದ್ರು ನಷ್ಟ ಆಯಿತು, ಆ ಕಂಪ್ನಿದವ್ರ ಪಾಲಿಸಿ ತೊಗೊಂಡಿದ್ದಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿ ಕೊಡಲೇಬೇಕು, ಕೊಡ್ತಾರೋ. ಹಾಗಾಗಿತ್ತು ಅಂದರೆ ಆ ನಷ್ಟವನ್ನು ಪರಿಹಾರದ ರೂಪದಲ್ಲಿ ತುಂಬಿ ಕೊಡ್ತಾರಲ್ಲ. ಸೊ ಹಾಗಾಗಿತ್ತು ಅಂದರೆ ಥರ್ಡ್ ಪ್ರಿನ್ಸಿಪಲ್ ಆಫ್ ಜನರಲ್ ಇನ್ಶೂರೆನ್ಸ್ ಈಸ್ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ, ಅಂದರೆ ನಷ್ಟ ಪರಿಹಾರದ ತತ್ವ ಅಂಥೇಳಿ ಕರಿತಾ ಇದ್ವಿ. ಆ್ಯಂಡ್ ಫೋರ್ತ್ ಒನ್ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್, ಕೊಡುಗೆಯ ತತ್ವಗಳು ಅಂತೇಳಿ ಕರಿತಾ ಇದ್ವಿ. ಕಂಪಲ್ಸರಿಯಾಗಿ ಅವ್ರಿಗೆ ನಮಗೆ ಕ್ಲೇಮ್ಸನ್ನು, ಸಮ್ ಅಮೌಂಟನ್ನು ರೀಫಂಡ್ ಮಾಡ್ತಾನೇ ಇರ್ತಾರೆ, ನಾವೇನಾದರೂ ಕೊಡುಗೆಯನ್ನು ಕೊಡ್ತಾನೇ ಇರ್ತೀವಿ. ಹಾಗಾಗಿತ್ತು ಅಂದರೆ ಫೋರ್ತ್ ಪ್ರಿನ್ಸಿಪಲ್ ಬರ್ತಾ ಇದೆ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ಸ್, ಕೊಡುಗೆಯ ತತ್ವಗಳು ಅಂತೇಳಿ ಕರಿತಾ ಇದ್ವಿ. ಆ್ಯಂಡ್ ಫೋರ್ತ್ ಒನ್ ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್ಸ್ ಅಂತೇಳಿ, ಅಧೀನತೆಯ ತತ್ವ. ಫಾರ್ ಎಕ್ಸಾಂಪಲ್ ಆಗಿ ನಾನೊಂದು 4 ವೀಲರ್ ಮೇಲೆ ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಸಪೋಸ್ ಅದೇನೋ ಲಾಸ್ ಆಯಿತು, ಆಕ್ಸಿಡೆಂಟ್ ಆಯಿತು. ಸೊ ಸಮ್ಟೈಮ್ಸ್ ನಾನು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋತ್ನಾಗ ನಷ್ಟ ಆಗಿರ್ತಕ್ಕಂಥ ವೆಹಿಕಲ್ಸನ್ನು ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ಅದರ ಬದಲಿ ನೀವೇನಾದರೂ ನನಗೆ ಕ್ಲೇಮನ್ನು ಕೊಡಿ ಅಂತೇಳಿ ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ, ಹಾಗಾಗಿತ್ತು ಅಂದರೆ ನನ್ನ ಆ ಒಂದು ಅಸೆಟ್ಟನ್ನು ಕಂಪನಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರಿನ್ಸಿಪಲ್ ಆಫ್ ಸಬ್ರೋಗೇಷನ್, ಅಧೀನತೆಯ ತತ್ವ. ನನ್ನ ಒಂದು ಆ ಒಂದು ವಸ್ತುವನ್ನು ಅವರಿಗೆ ಅಧೀನತೆ ತಗೊಳ್ಳಿ ಅಂತೇಳಿ ಕೊಡ್ತಾ ಇದ್ದೀನಿ, ಅವರಿಗೆ ಅಧೀನಕ್ಕೆ ಕೊಡ್ತಾ ಇದ್ದೀನಿ. ಎಸ್, ನೀವು ಏನು ಹೇಳಿದ್ರು ಕೂಡ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ತಾ ಇದ್ದೀನಿ, ಅಧೀನತೆಯನ್ನು ತೋರಿಸ್ತಾ ಇದ್ದೀನಿ, ನನ್ನ ವಸ್ತುವನ್ನು ಅವರಿಗೆ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ಅಧೀನತೆಯ ತತ್ವ ಅಂತೇಳಿ ಕರಿತಾ ಇದ್ವಿ. ದೆನ್ ಸಿಕ್ಸ್ತ್ ಒನ್ ಬರ್ತಾ ಇರೋದು ಪ್ರಿನ್ಸಿಪಲ್ ಆಫ್ ಲಾಸ್ ಮಿನಿಮೈಸೇಷನ್ ಅಂತೇಳಿ ಕರಿತಾ ಇದ್ವಿ, ನಷ್ಟ ಕಡಿಮೆಗೊಳಿಸುವ ತತ್ವ. ನಮಗೆ ನಷ್ಟ ಆಗ್ತಾ ಇದೆ ಅಂತೇಳಿ ಗೊತ್ತು. ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೋ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಪರ್ಚೇಸ್ ಮಾಡಿರ್ತೀವಿ, ಒಂದು ಅಸೆಟ್ಟು ಲಾಸ್ ಆಗ್ತಾ ಇರುತ್ತೆ, ನಾವು ಮುಂದೆ ಇರ್ತೀವಿ, ನೋಡಿದ್ರೂ ಕೂಡ ಅದನ್ನು ಲಾಸನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಯಾಕೆ ಇನ್ಶೂರೆನ್ಸ್ ಕಂಪ್ನಿ ತಗೋ ಲಾಸ್ ಆದರೆ ಕೊಟ್ಟೇ ಕೊಡ್ತಾರೆ, ನಾವು ಯಾಕೆ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ತಾಯಿತ್ತು. ಅದಾಗಿಯೂ ಕೂಡ ನಮ್ಮ ಕಣ್ಮುಂದೆ ನಮ್ಗೆ ಗೊತ್ತಿದ್ದು ಏನಾದರೂ ನಷ್ಟ ಆಗ್ತಾ ಇತ್ತು ಅಂದರೆ, ಆ ನಷ್ಟವನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಮ್ಮದಾಗಿರಬೇಕು ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಪ್ರಿನ್ಸಿಪಲ್ ಅದು ಕೂಡ ಒಂದು ಪ್ರಕಾರದ ಸಾಮಾನ್ಯ ವಿಮೆಯ ತತ್ವ ಆಗಿರೋದು ಅಂತ ಹೇಳ್ತಾ ಇದ್ವಿ. ಸೊ ಸಿಕ್ಸ್ತ್ ಒನ್ ಪ್ರಿನ್ಸಿಪಲ್ ಆಫ್ ಲಾಸ್ ಮಿನಿಮೈಸೇಷನ್, ನಷ್ಟವನ್ನು ಕಡಿಮೆಗೊಳಿಸುವ ತತ್ವ ಅಂತೇಳಿ ಕರಿತಾ ಇದ್ವಿ. ಲಾಸ್ಟ್ ಒನ್ ಪ್ರಿನ್ಸಿಪಲ್ ಆಫ್ ಕಾಸಾ ಪ್ರಾಕ್ಸಿಮಾ ಅಂತೇಳಿ ಕರಿತಾ ಇದ್ವಿ, ಅಂದರೆ ನಿಯರೆಸ್ಟ್ ಕಾಸ್ ಅಂತೇಳಿ ಕರಿತಾ ಇದ್ವಿ. ಪ್ರಿನ್ಸಿಪಲ್ ಆಫ್ ಕಾಸಾ ಪ್ರಾಕ್ಸಿಮಾ ಅಂತೇಳಿ ಕರಿತಾ ಇದ್ವಿ, ಅಂದರೆ ಹತ್ತಿರದ ಸಮೀಪದ ನಷ್ಟದ ತತ್ವ ಅಂತೇಳಿ ಕರಿತಾ ಇದ್ವಿ. ಫಾರ್ ಎಕ್ಸಾಂಪಲ್ ಆಗಿ ನಾವೊಂದು ವೆಹಿಕಲ್ಸ್ ತೊಗೊಂಡಿದ್ವಿ, ಅದ್ರ ಮೇಲೆ ಇನ್ಶೂರೆನ್ಸನ್ನು ಹೆಂಗೆ ಮಾಡಿಸಿದ್ವಿ ಅಂದರೆ, ಅದು ಸುಟ್ಟರೆ ಮಾತ್ರ ನಾವು ಕ್ಲೇಮ್ ಕೊಡ್ತೀವಿ ಅಂತ ಪಾಲಿಸಿ ತೊಗೊಂಡಿದ್ದೀವಿ ಅಂದರೆ, ಅದು ಸುಡಬೇಕಾಗಿತ್ತು ಅಂದರೆ ಯಾವ ರೀತಿಯಾಗಿ ಸುಡಬೇಕಂತೇಳಿ, ಫಾರ್ ಎಕ್ಸಾಂಪಲ್ ಈಗ ಸುಡ್ಲಿಕ್ಕೆ ಆಗಲಿಲ್ಲ, ಏನೋ ಒಂದು ಕಾರಣಗಳಿಂದ ಒಂಥರ ಸುಟ್ಟಿರೋ ಥರ ಆಗಿ ಲಾಸ್ ಆದ್ರೂ ಕೂಡ ಲಾಸನ್ನು ತುಂಬಿ ಕೊಡಬೇಕು. ಇಲ್ಲ ಇದು ಹಿಂಗೇ ಆಗಬೇಕು, ಇದೇ ರೀತಿ ಆಗಬೇಕು, ಹಿಂಗೆ ಆದ್ರೆ ಮಾತ್ರ ನಷ್ಟ, ಲಾಸನ್ನು ರಿಕವರಿ ಮಾಡಿ ಕೊಡ್ತೀವಿ ಅಂತೇಳಿಲ್ಲ, ಅದಕ್ಕೆ ಸಂಬಂಧಪಟ್ಟದಾಗಿ ಸಮೀಪ ಏನಾದರೂ ನಷ್ಟ ಆಗಿತ್ತು ಅಂದ್ರೂ ಕೂಡ ಸೊ ಅದರ ನಷ್ಟವನ್ನು ತುಂಬಿ ಕೊಡ್ತಾಯಿದ್ರು. ಹಾಗಾಗಿತ್ತು ಅಂದರೆ ಸೆಕೆಂಡ್ ಯೂನಿಟ್ನಲ್ಲಿ ನಾವು ನೋಡ್ತಾ ಇರೋದು ಯಾವುದು ಅಂತಂದರೆ ಪ್ರಿನ್ಸಿಪಲ್ ಆಫ್ ಜನರಲ್ ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ವಿ. ಸೆಕೆಂಡ್ ಯೂನಿಟ್ ನೋಡಿ ಪ್ರಿನ್ಸಿಪಲ್ ಆಫ್ ಜನರಲ್ ಇನ್ಶೂರೆನ್ಸ್ ಅಂತೇಳಿ ಬರ್ತಾ ಇದೆ. ಆ್ಯಂಡ್ ಥರ್ಡ್ ಒನ್ ಇನ್ಶೂರೆನ್ಸ್ ಫಾರ್ಮ್ ಅಂತೇಳಿ ಥರ್ಡ್ ಯೂನಿಟ್ ಬರ್ತಾ ಇದೆ. ಏನು ಅಂತಂದರೆ ಅದು ಇನ್ಶೂರೆನ್ಸ್ ಫಾರ್ಮ್ಸ್, ಅಂದರೆ ನಾವು ಏನಾದರೂ ಪಾಲಿಸಿಗಳನ್ನು ತೊಗೊಳ್ತಾ ಇದ್ದೀವಿ ಅಂದರೆ, ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸ್ತಾ ಇದ್ದೀವಿ ಅಂದರೆ ಅಪ್ಲಿಕೇಶನ್ ಫಾರ್ಮ್ಸ್ ಅಂತೇಳಿ ಬರ್ತಾ ಇದ್ವಿ. ಇನ್ಶೂರೆನ್ಸ್ ಫಾರ್ಮ್ಸು ಬೇರೆ ಕಂಪ್ನಿದು ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಆ ಫಾರ್ಮ್ಸ್ಗಳು ಅಂದರೆ ಏನು ಅಂದರೆ ಪ್ರಪೋಸಲ್ ಫಾರ್ಮ್ಸ್ ಅಂತ ಕರಿತಾ ಇದ್ವಿ. ನನ್ನ ಒಂದು ಪಾಲಿಸಿಯನ್ನು ನೀವು ತೊಗೊಳ್ಳಿ, ನನಗೆ ಪಾಲಿಸಿ ಕೊಡಿ ಅಂತ ನಾವು ಪ್ರಪೋಸ್ ಮಾಡಬೇಕಾಗುತ್ತೆ. ಹಾಗಾಗಿ ಅಂದರೆ ಆ ಪ್ರಪೋಸಲ್ ಫಾರ್ಮ್ ಇರುತ್ತೆ, ಅದರ ಗುಣಲಕ್ಷಣಗಳು, ಫೀಚರ್ಸ್ ಯಾವ ರೀತಿಯಾಗಿರುತ್ತೆ, ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ದೆನ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ಏನು, ಅದರ ಮೀನಿಂಗು ಮತ್ತು ಡೆಫಿನೇಷನ್ ಇರುತ್ತೆ. ದೆನ್ ಈ ಇನ್ಶೂರೆನ್ಸ್ ಫಾರ್ಮ್ ಕೊಡಬೇಕಾಗಿತ್ತು ಅಂದರೆ ಏನೇನು ಕಂಡೀಷನ್ಸ್ಗಳಿರುತ್ತೆ, ಯಾವ ಒಂದು ಕ್ರೈಟೇರಿಯಾ ಇರುತ್ತೆ, ಯಾವ ಒಂದು ಕಂಡೀಷನ್ಸ್ಗಳು ಕಂಪನಿ ಹಾಕೊಂಡಿರುತ್ತೆ, ಆ ಒಂದು ಕಂಡೀಷನ್ಸ್ಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಆ ಪಾಲಿಸಿ ಫಾರ್ಮನ್ನು ತೊಗೊಳ್ತಾ ಇದ್ವಿ, ಅದರೊಳಗಡೆ ಕವರ್ ನೋಟ್ ಇರುತ್ತೆ, ಯಾವ ವ್ಯಾಪ್ತಿಗೆ ಒಳಪಡ್ತಾ ಇದೆ, ಯಾವ ಘಟನೆಗಳಿಗೆ ಇದು ಒಳಪಡುತ್ತೆ. ಸೊ ಹಾಗಾಗಿತ್ತು ಅಂದರೆ ಆ ಕವರ್ ನೋಟ್ಸ್ ಅನ್ನು ಕೂಡ ಇಲ್ಲಿ ಆ ಒಂದು ಇನ್ಶೂರೆನ್ಸ್ ಪಾಲಿಸಿಯ ಫಾರ್ಮಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಸಪೋಸ್ ನಾವೇನಾದರೂ ಇನ್ಶೂರೆನ್ಸ್ ಪಾಲಿಸಿಯನ್ನು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಆ ಇನ್ಶೂರೆನ್ಸ್ ಕಂಪ್ನಿದವರು ನಮಗೊಂದು ಬಾಂಡ್ ಕೊಡ್ತಾರೋ ಅಂತ ಹೇಳ್ತಾ ಇದ್ವಿ.
ನೋಡಿ ಇನ್ಶೂರೆನ್ಸ್ ಬಾಂಡು LIC ಬಾಂಡ್ ಅಂತ ಕರಿತಾ ಇದ್ದೀವಿಲ್ಲ, ಹಾಗಾಗಿತ್ತು ಅಂದರೆ ಅದಕ್ಕೆ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇನ್ಶೂರೆನ್ಸ್ ಕಂಪನಿಯು ಪಾಲಿಸಿಯನ್ನು ಪರ್ಚೇಸ್ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಅವರು ಪಾಲಿಸಿಯಲ್ಲಿರ್ತಕ್ಕಂಥ ಕಂಡೀಷನ್ನು, ಪಾಲಿಸಿ ಹೋಲ್ಡರ್ಸು, ಪಾಲಿಸಿ ವ್ಯಾಲಿಡಿಟಿ, ಪಾಲಿಸಿ ಡೀಟೇಲ್ಸ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಒಳಗೊಂಡಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಇರುತ್ತೆ. ಅದಕ್ಕೆ ನಾವು ಬಾಂಡ್ ಅಂತೇಳಿ ಕೂಡ ಕರಿತಾ ಇದ್ದೀವಿ. ಹಾಗಾಗಿ ಅಂದರೆ ಆ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸು, ಅದ್ರ ಜೊತೆಗೆ ಎಂಡೋರ್ಸ್ಮೆಂಟ್ ಆ್ಯಂಡ್ ರಿನಿವಲ್ ನೋಟಿಸ್ ಅಂತೇಳಿ ಕರಿತಾ ಇದ್ದೀವಿ. ಎಂಡೋರ್ಸ್ಮೆಂಟ್ ಅಂತಂದರೆ ಅನುಮೋದನೆಗಳು ಅಂತೇಳಿ ಕರಿತಾ ಇದ್ದೀವಿ, ಅಥವಾ ದೃಢೀಕರಣ. ಫಾರ್ ಎಕ್ಸಾಂಪಲ್ ಆಗಿ ನಾವು ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕಾಗಿತ್ತು ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೀವಿ. ನೀವೇನು ಮಾಡ್ತಾ ಇದ್ರೆ ಅದರೊಳಗಡೆ ಕಂಪ್ಲೀಟ್ ಏನೇನು ಇನ್ಫಾರ್ಮೇಷನ್ ಎಲ್ಲನೂ ಬರಿತೀರಿ, ಲಾಸ್ಟಿಗೆ ಸಹಿ ಮಾಡ್ತಾ ನೋಡಿ. ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿ ನನ್ನ ಪ್ರಕಾರ ಸರಿಯಾಗಿದೆ ಅಂತೇಳಿ ಒಪ್ಪಿಕೊಂಡು ಸಹಿ ಮಾಡ್ತಾ ಇದ್ದೀವಿ ಅಂತ ನೀವು ಸಹಿ ಮಾಡ್ತಾ ಇದ್ದೀವಿ ಅಂದರೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಅಕ್ಸೆಪ್ಟ್ ಮಾಡಿ ನಾನು ಇಲ್ಲಿ ಸಹಿ ಮಾಡ್ತಾ ಇದ್ದೀನಿ ಅಂತೇಳಿ. ಹಾಗೆ ಈ ಒಂದು ಇನ್ಶೂರೆನ್ಸ್ ಫಾರ್ಮ್ ಒಳಗಡೆನೂ ಕೂಡ ಎಂಡೋರ್ಸ್ಮೆಂಟ್ ಅಂತೇಳಿ ಇರುತ್ತೆ, ಅನುಮೋದನೆ ಮಾಡಬೇಕಾಗುತ್ತೆ, ನೀವು ದೃಢೀಕರಣ ಮಾಡಬೇಕಾಗುತ್ತೆ. ಇಲ್ಲಿ ಏನು ಇನ್ಫಾರ್ಮೇಷನ್ ತುಂಬಿದೆ ಅದು ನನ್ನ ಪ್ರಕಾರ ಸರಿಯಾಗಿದೆ, ಅಟ್ಯಾಚ್ಮೆಂಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಕೂಡ ಕರೆಕ್ಟ್ ಆಗಿವೆ ಅಂತೇಳಿ ನೀವೇ ಎಂಡೋರ್ಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ರಿನೇವಲ್ ನೋಟಿಸ್. ಸಪೋಸ್ ನಾವು ಏನಾದರೂ ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸಿದ್ದೀವಿ ಅಂದರೆ ಅದರದ್ದು ಟರ್ಮ್ಸ್ಗಳು ಏನಾದರೂ ಆ ಟರ್ಮ್ಸ್ ಪ್ರಕಾರ ಅಮೌಂಟನ್ನು ತುಂಬ್ತಾ ಹೋಗಿದ್ವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ರಿನೇವಲ್ ಅಂದರು ಮಂತ್ಲಿ ಇರ್ಬೋದು, ಇಯರ್ಲಿ ಇರ್ಬೋದು, ಹಾಫ್ಲಿ, ಕ್ವಾರ್ಟರ್ಲಿ ಸಮಥಿಂಗ್. ಸೊ ಯಾವುದಾದ್ರೂ ಒಂದು ರೀತಿಯಾಗಿರ್ತಕ್ಕಂಥ ರಿನೇವಲ್ ಮಾಡ್ತಕ್ಕಂಥ ಅಂಶವೂ ಕೂಡ ಯೂನಿಟ್ ನಂಬರ್ 3ಯಲ್ಲಿ ಅಂದರೆ ಇನ್ಶೂರೆನ್ಸ್ ಫಾರ್ಮ್ ಈ ಒಂದು 3rd ಯೂನಿಟ್ನಲ್ಲಿ ಬರ್ತದೆ. ಆ್ಯಂಡ್ 4th ಯೂನಿಟನ್ನು ನೋಡ್ಲಿಕ್ಕೆ ಹೋದೆ ಅಂದರೆ ಜನರಲ್ ಇನ್ಶೂರೆನ್ಸ್ ಪಾಲಿಸಿ ಅಂತೇಳಿ ಕರಿತಾ ಇದ್ವಿ, ಸಾಮಾನ್ಯ ವಿಮೆಯ ತತ್ವಗಳು ಅಂತೇಳಿ ಕರಿತಾ ಇದ್ವಿ. ಹಾಗಾಯಿತು ಅಂದರೆ ಈ ಜನರಲ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಒಂದು 4-5 ಪ್ರಕಾರದ ವಿಮೆಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅದು ಫೈರ್ ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ದೀವಿ, ಬೆಂಕಿಯ ವಿಮೆ ಅಂತೇಳಿ ಕರಿತಾ ಇದ್ದೀವಿ. ಬೆಂಕಿ ಅವಘಡದಿಂದ ಏನಾದರೂ ಸಂಭವಿಸ್ತು, ಅಪಾಯ ಆಗಿತ್ತು ಅಂದರೆ, ನಷ್ಟ ಆಗಿತ್ತು ಅಂದರೆ ನಷ್ಟವನ್ನು ತುಂಬಿಕೊಳ್ಳಿಕ್ಕೆ ಫೈರ್ ಇನ್ಶೂರೆನ್ಸನ್ನು ಮಾಡ್ತಾ ಇದ್ವಿ. ಮರೈನ್ ಇನ್ಶೂರೆನ್ಸ್ ಅಂತೇಳಿ ಕರಿತಾ ಇದ್ವಿ. ಇಟ್ ಮೀನ್ಸ್ ಸಮುದ್ರದ ಇನ್ಶೂರೆನ್ಸ್. ಸಮುದ್ರ ಅಂತಂದರೆ ಇಟ್ ಮೀನ್ಸ್ ಸಮುದ್ರದಲ್ಲಿ ಸಂಚಾರ ಮಾಡಬೇಕಾಗಿತ್ತು, ಹಡಗುಗಳು ಮತ್ತು ಏನಾದರೂ ಟ್ರಾನ್ಸ್ಪೋರ್ಟೇಷನ್ ವಸ್ತುಗಳನ್ನು ತೊಗೊಂಡು ಹೋಗಬೇಕಾಗಿತ್ತು ಅಂದರೆ ಸೊ ಮರೈನ್ ಇನ್ಶೂರೆನ್ಸ್ ಅಂತೇಳಿ ಮಾಡ್ತಾ ಇದ್ವಿ. ಸಮುದ್ರ ವಿಮೆ ಅಂತೇಳಿ ಕರಿತಾ ಇದ್ವಿ, ಇಲ್ಲ ಅಂತಂದರೆ ಹಡಗಿನ ವಿಮೆ ಅಂತೇಳಿ ಕರಿತಾ ಇದ್ವಿ. ಅದನ್ನು ಬಿಟ್ಟರೆ ಮಿಸ್ಲೇನಿಯಸ್ ಇನ್ಶೂರೆನ್ಸ್ ಅಂತ ಕರಿತಾ ಇದ್ವಿ, ಆದರೆ ಇತರೆ ವಿಮೆಗಳು ಅಂತೇಳಿ ಕರಿತಾ ಇದ್ವಿ. ಅದನ್ನು ಬಿಟ್ಟರೆ ಮತ್ತು ಬೇರೆ 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 ಪ್ರಕಾರದ ವಿಮೆಗಳನ್ನು, ಸಾಮಾನ್ಯ ವಿಮೆಗಳಲ್ಲಿ ಬಹಳಷ್ಟು ಪ್ರಕಾರದ ಸಾಮಾನ್ಯ ವಿಮೆಗಳು ಬರ್ತದೆ. ಮೋಟರ್ ವಿಮೆಗಳು ಇರ್ಬೋದು, ಲ್ಯಾಬಿಲಿಟಿ ವಿಮೆಗಳು ಇರ್ಬೋದು, ಬೇರೆ ಬೇರೆ ಪ್ರಕಾರದ ಅದೇ ಮೋಟರ್ ಲ್ಯಾಬಿಲಿಟಿ ಇನ್ಶೂರೆನ್ಸ್ ಪಾಲಿಸೀಸ್. ಒಟ್ಟಿನಲ್ಲಿ ಇತರೆ ಪ್ರಕಾರದ ಸಾಮಾನ್ಯ ವಿಮೆಗಳು ಯಾವುವು, ಆ ವಿಮೆಗಳ ಲಕ್ಷಣಗಳು ಇರ್ಬೋದು, ಅರ್ಥ ಇರ್ಬೋದು, ಡೆಫಿನೇಷನ್ ಇರ್ಬೋದು, ಅದಕ್ಕೆ ಇರ್ತಕ್ಕಂಥ ಕವರ್ ನೋಟ್ ಇರ್ಬೋದು, ಆ್ಯಂಡ್ ಅದರ ಸಂಬಂಧಪಟ್ಟಂಗೆ ಕ್ಲೈಮಿಂಗ್ ಪಾಲಿಸಿ, ಕ್ಲೈಮಿಂಗ್ ಪ್ರೊಸೀಜರ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಯಾವುದು ಅಂತಂದರೆ ಯೂನಿಟ್ ನಂಬರ್ 4 ಜನರಲ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ನೋಡ್ತಾ ಇದ್ದೀವಿ. ದೆನ್ ಲಾಸ್ಟ್ ಯೂನಿಟ್ ಬರ್ತಾ ಇದೆ ಕ್ಲೇಮ್ಸ್ ಅಂತೇಳಿ, ಯೂನಿಟ್ ನಂಬರ್ 5 ಕ್ಲೇಮ್ಸ್ ಅಂತೇಳಿ ಕರಿತಾ ಇದ್ದೀವಿ. ನಮಗೆ ಪರಿಹಾರವನ್ನು ವಾಪಸ್ ಕ್ಲೇಮ್ ಮಾಡ್ತಾ ಇರುತ್ತೆ, ಪರಿಹಾರವನ್ನು ಕೊಡ್ತಾ ಇರುತ್ತೆ. ಹಾಗಾಗಿತ್ತು ಅಂದರೆ ಐಡೆಂಟಿಫೈ ಆ್ಯಂಡ್ ಕ್ಲಾಸಿಫೈಯಿಂಗ್ ದ ರಿಸ್ಕ್. ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ನಷ್ಟ ಆಗಿದೆ ಅದನ್ನು ಗುರುತಿಸಬೇಕು ಮತ್ತು ಅದನ್ನು ವಿಂಗಡಿಸಬೇಕು ಅಂತೇಳಿ ಕರಿತಾ ಇದ್ದೀವಿ. ನಮಗೆ ಯಾವ ನಷ್ಟ ಆಯಿತು, ಸೊ ಆ್ಯಕ್ಚುಲಿಯಾಗಿ ನಾವು ಇಲ್ಲಿ ಕಾಂಟ್ರಾಕ್ಟ್ ಮಾಡ್ಕೋಬೇಕಾಯ್ತು ಸರ್, ಯಾವ ನಷ್ಟ ಆಗಿದ್ರೆ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದೀವೋ ಆ ನಷ್ಟ ಆಗಿದೆನೋ ಇಲ್ಲೋ ಅಂತೇಳಿ ನಾವು ಒಂದು ಐಡೆಂಟಿಫೈ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಅದನ್ನು ಕ್ಲಾಸಿಫೈ ಮಾಡಬೇಕು, ಡಿವೈಡ್ ಮಾಡಬೇಕು, ಯಾವ ಪ್ರಕಾರದ ನಷ್ಟ ಆಗಿದೆ ಅಂತೇಳಿ ಆ ಒಂದು ಅಂಶಗಳನ್ನು, ಫ್ಯಾಕ್ಟರ್ಸನ್ನು ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಮ್ಯಾಪ್ ದ ಜನರಲ್ ಇನ್ಶೂರೆನ್ಸ್ ಮಾರ್ಕೆಟ್ ಕಂಪನೀಸು. ನಮ್ಮ ದೇಶದಲ್ಲಿ ಏನಾದರೂ ಜನರಲ್ ಇನ್ಶೂರೆನ್ಸ್ ಮಾರ್ಕೆಟ್ ಕಂಪನಿಗಳು ಇತ್ತು ಅಂದರೆ, ಜನರಲ್ ಇನ್ಶೂರೆನ್ಸನ್ನು ಮಾರ್ಕೆಟ್ ಮಾಡ್ತಕ್ಕಂಥ ಕಂಪನಿಗಳು ಇತ್ತು ಅಂದರೆ ಅವು ಯಾವ ಕಂಪನಿಗಳಿದ್ದಾವೆ, ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಬಂತು, ಯಾವ ರೀತಿಯಾಗಿರ್ತಕ್ಕಂಥ ಜನರಲ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ತಗೊಂಡಿದ್ದಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ಓದ್ತಾ ಇದ್ವಿ. ಅದ್ರ ಜೊತೆಗೆ ಫ್ಯಾಮಿಲರೈಸ್ ವಿತ್ IRDA ನಾರ್ಮ್ಸ್ ಅಂತೇಳಿ ಕರಿತಾ ಇದ್ದೀವಿ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಕರಿತಾ ಇದ್ವಿ. IRDA ಅಂತಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಕರಿತಾ ಇದ್ವಿ. ಅಂದರೆ ಈ ವಿಮೆಗಳನ್ನು ಯೋಗ್ಯವಾಗಿ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಆಫೀಸು, ಈ ಆಫೀಸಿಗೆ ಇರ್ತಕ್ಕಂಥ ಕಂಡೀಷನ್ಸ್ಗಳು ಯಾವುವು, ಅವು ಯಾವ ರೀತಿಯಾಗಿರ್ತಕ್ಕಂಥ ಲೈಸೆನ್ಸ್ಗಳನ್ನು, ಏಜೆನ್ಸಿಗಳನ್ನು ಕೊಡ್ತಾ ಇದೆ, ಯಾವ ರೀತಿಯಾಗಿರ್ತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅದ್ರ ವಿಷನ್ ಮತ್ತು ಮಿಷನ್ಸ್, ಅದ್ರ ಗೋಲ್ ಏನದ, ಅದ್ರದ್ದು ಏಮ್ಸ್ ಏನದ, ಅದು ಯಾವ ರೀತಿಯಾಗಿ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಇನ್ಶೂರೆನ್ಸ್ ಕಂಪನಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು 5th ಯೂನಿಟು ಕ್ಲೇಮ್ಸ್ ಎಂಬ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಜನರಲ್ ಇನ್ಶೂರೆನ್ಸ್ನಲ್ಲಿ 5 ಯೂನಿಟ್ಸ್ಗಳು ಬರ್ತದೆ. ಸೊ ಮೊದಲನೇದು ಇಂಟ್ರೊಡಕ್ಷನ್ ಟು ರಿಸ್ಕ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್, 2ನೇದು ಪ್ರಿನ್ಸಿಪಲ್ ಆಫ್ ಜನರಲ್ ಇನ್ಶೂರೆನ್ಸ್, 3ನೇದು ಇನ್ಶೂರೆನ್ಸ್ ಫಾರ್ಮ್ ಅಂತ ಹೇಳಿದರೆ, 4ನೇದು ಜನರಲ್ ಇನ್ಶೂರೆನ್ಸ್ ಪಾಲಿಸಿ, ದೆನ್ 5th ಒನ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಂತೇಳಿ ಕರಿತಾ ಇದ್ವಿ. ಈ 5 ಯೂನಿಟ್ಗಳು ಜನರಲ್ ಇನ್ಶೂರೆನ್ಸ್ ಸಿಲೆಬಸ್ನಲ್ಲಿ ಬರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರ್ತಕ್ಕಂಥ ನೋಟ್ಸ್ ಮತ್ತು ನಿಮಗೆ ಸಂಬಂಧಪಟ್ಟಂಥ ಆನ್ಲೈನ್ ಕ್ಲಾಸ್ಗಳನ್ನು ನಾನು ಇದೇ ರೀತಿಯಾಗಿ ಪ್ರತಿ ದಿನಾನೂ ಕೂಡ ಗ್ರೂಪ್ನಲ್ಲಿ ಹಾಕ್ತಾ ಹೋಗುತ್ತೇನೆ.
ಸೊ ಆ ಒಂದು ಕ್ಲಾಸ್ನಲ್ಲಿ ನೀವು ಕಂಟಿನ್ಯೂಸ್ ಆಗಿ ಅಟೆಂಡ್ ಇರಿ ಮತ್ತು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಿಲೆಬಸ್ ಡಿಕ್ಟೇಷನ್ ಕ್ಲಾಸನ್ನು ಇಲ್ಲಿಗೆ ಮುಗಿಸಿ ನಾಳೆಯಿಂದ ಇಂಟ್ರೊಡಕ್ಷನ್ ಟು ರಿಸ್ಕ್ ಆ್ಯಂಡ್ ಜನರಲ್ ಇನ್ಸೂರೆನ್ಸ್, ರಿಸ್ಕ್ ನಷ್ಟ ಭಯ ಅಂದರೆ ಏನು, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ರಿಸ್ಕ್ ಅಂತೇಳಿ ಕರಿತಾ ಇದ್ವಿ, ಆ್ಯಂಡ್ ಫೀಚರ್ಸ್ ಆಫ್ ರಿಸ್ಕ್ ಅಂತೇಳಿ ಕರಿತಾ ಇದ್ವಿ, ಸಮ್ಟೈಮ್ಸ್ ಕ್ಲಾಸಿಫಿಕೇಷನ್ಸ್ ಆಫ್ ರಿಸ್ಕ್ ಅಂತೇಳಿ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾಳೆ ಕ್ಲಾಸ್ನಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಆಲ್ ಸ್ಟೂಡೆಂಟ್ಸ್ ಬಿ ಫಾಲೋ ದಿಸ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.